ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸ್ತಾ ಇರಿ. ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಚೆನ್ನಾಗಿ ಅನಿಸಿದ್ದಲ್ಲಿ ಒಂದು ಲೈಕನ್ನು ಕೊಡಿ. ಲೈಕ್ ಕೊಡೋದನ್ನು ಮರಿಬೇಡಿ. ದಯವಿಟ್ಟು ನಿಮ್ಮ ಲೈಕ್ ಕೊಡೋದ್ರಿಂದ ನಮ್ಮ ವಿಡಿಯೋ ಇನ್ನೊಬ್ಬರಿಗೆ ರೀಚ್ ಆಗುತ್ತೆ. ದಯವಿಟ್ಟು ಲೈಕನ್ನು ಕೊಡಿ ಪ್ಲೀಸ್. ಈಗ ನೋಡಿ, ನಾನು ಕಟಿಂಗ್ ಮಾಡಬೇಕಂತ ಕೂತ್ಕೊಂಡಿದ್ದೀನಿ. ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ನಾಷ್ಟ ಎಲ್ಲ ಮಾಡಿ ಈಗ ನೋಡಿ ಕಟಿಂಗ್ ಮಾಡೋಣ ಅಂತ ಕೂತಿದ್ದೀನಿ. ಕಟಿಂಗ್ ಮಾಡ್ತಾ ಇದ್ದೀನಿ ನೋಡಿ, ಎಲ್ಲ ಮಾರ್ಕ್ ಹಾಕೋತಾ ಇದ್ದೀನಿ. ನಾನು ಟೇಲ್ರಿಂಗ್ ಬಗ್ಗೆ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿನ್ನೆ ಒಂದು ಕಟಿಂಗ್ ವಿಡಿಯೋ ಹಾಕಿದ್ದೀನಿ, ಸಾದಾ ಬ್ಲೌಸ್ ಕಟಿಂಗ್ ವಿಡಿಯೋ. ನೋಡಿ, ಅದನ್ನು ನೋಡಿ ಸಪೋರ್ಟ್ ಮಾಡಿ. ಈಗ ನಿಮಗೆ ಮತ್ತೆ ಯಾವುದಾದ್ರೂ ಕಟಿಂಗ್ ಬೇಕಂದರೆ ನೀವು ಕಮೆಂಟ್ ಮಾಡಿ. ನಾನು ಅದೇ ರೀತಿ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ. ದಯವಿಟ್ಟು ಬಿಗಿನರ್ಸ್ ಯಾರಾದರೂ ಕಲಿಬೇಕಂತಿದ್ರೆ, ಏನಾದರೂ ಪ್ರಶ್ನೆ ಇದ್ದರೆ ಕಮೆಂಟ್ ಹಾಕಿ, ನಾನು ಕಮೆಂಟಿಗೆ ರಿಪ್ಲೈ ಮಾಡ್ತೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಈಗ ನೋಡಿ, ಲೈನಿಂಗ್ ಬ್ಲೌಸ್ ಇದು. ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನು ಕೂಡಿಸ್ಕೊಂಡು ನಾನು ಕಟಿಂಗ್ ಮಾಡಿದ್ದೀನಿ ನೋಡಿ. ಈ ಥರ ಕಟಿಂಗ್ ಮಾಡಿದರೆ ತುಂಬಾ ಈಸಿ ಆಗುತ್ತೆ. ಹಾಗೆ ಬೇಗ ಕಟಿಂಗ್ ಮಾಡ್ಬೋದು ಮತ್ತು ಸ್ಟಿಚ್ಚಿಂಗು ಕೂಡ ಬೇಗನೆ ಸ್ಟಿಚ್ ಮಾಡ್ಬೋದು ಈ ರೀತಿ ಕಟಿಂಗ್ ಮಾಡೋದ್ರಿಂದ. ಆದರೆ ಬಿಗಿನಿಯರ್ಸಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಮೊದಲಿಗೆ ಕಟಿಂಗ್ ಮಾಡೋದು ಈ ಥರ. ಆಮೇಲೆ ರೂಢಿ ಆಗುತ್ತೆ ನೋಡಿ. ಈ ಥರ ಮಾಡಿದರೆ ತುಂಬಾ ಸಮಯ ಉಳಿತಾಯ ಆಗುತ್ತೆ. ಹಾಗೆ ಬೇಗನೆ ಸ್ಟಿಚ್ಚು ಕೂಡ ಬೇಗನೆ ಮಾಡ್ಬೋದು. ಎಕ್ಸ್ಟ್ರಾ ಬಟ್ಟೆ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆ ಕಟಿಂಗ್ ಮಾಡೋದು ಅದೆಲ್ಲ ಇದರಲ್ಲಿ ಇರೋದಿಲ್ಲ. ಡೈರೆಕ್ಟಾಗಿ ನಾವು ಎಲ್ಲನೂ ಒಂದೇ ಸಲ ಸ್ಟಿಚ್ ಮಾಡಿಕೊಂಡು ಹೊಲಿಬೋದು. ಅದಕ್ಕೆ ಈ ರೀತಿ ಮಾಡಿದರೆ ಒಳ್ಳೆಯದು ನೋಡಿ. ಆದರೆ ಬಟ್ಟೆಗಳನ್ನು ಸ್ವಲ್ಪನೂ ಹೆಚ್ಚು ಕಮ್ಮಿ ಆಗಬಾರ್ದು. ಕರೆಕ್ಟಾಗಿ ಇಟ್ಕೊಂಡು ಇದನ್ನು ಕಟಿಂಗ್ ಮಾಡಬೇಕಾಗತ್ತೆ. ಎಲ್ಲಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಬಂದರೆ ಬ್ಲೌಸು ಕೆಟ್ಟು ಹೋಗುತ್ತೆ. ಹೀಗಾಗಿ ಕೇರ್ಫುಲ್ಲಾಗಿ ಕಟಿಂಗ್ ಮಾಡಬೇಕಾಗತ್ತೆ. ಕಟಿಂಗ್ ಮಾಡುವಾಗ ನೀವು ಬಿಗಿನರ್ಸ್ ಆಗಿದ್ದರೆ ಮೊದಲು ಲೈನಿಂಗ್ ಕಟ್ ಮಾಡಿಕೊಂಡು ಆಮೇಲೆ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಕಟಿಂಗ್ ಮಾಡಿದರೆ ಒಳ್ಳೆಯದು. ಸ್ವಲ್ಪ ದಿನ ಪ್ರಾಕ್ಟೀಸ್ ಆಗುವವರೆಗೂ. ಆಮೇಲೆ ಬೇಕಾದರೆ ಈ ಥರ ನೀವು ಕಟ್ ಮಾಡ್ಕೋಬಹುದು ನೋಡಿ. ಈಗ ಸ್ಲೀವು ಕೂಡ ನಾನು ಅದೇ ರೀತಿಯೇ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ, ಒಂದೇ ಸಲ ಇಟ್ಕೊಂಡು. ನಾವು ಕಟಿಂಗಲ್ಲಿ ತುಂಬ ಥರ ಕಟಿಂಗ್ ಇದೆ. ನಮಗೆ ಹೇಗೆ ಅನುಕೂಲ ಆಗುತ್ತೋ, ನಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ಆ ರೀತಿ ನಾವು ಮಾಡ್ಕೋಬೋದು. ಆದರೆ ಯಾವುದು ರೀತಿ ಕಟಿಂಗ್ ಮಾಡಿದರೆ ಒಳ್ಳೆಯದು ಕೆಟ್ಟದ್ದು ಅಂತ ತಿಳ್ಕೊಂಡು ಮಾಡಿದರೆ ಒಳ್ಳೆಯದು ನೋಡಿ. ಈ ಟೇಲ್ರಿಂಗಲ್ಲಿ ನಾವು ಎಷ್ಟು ಬುದ್ಧಿ ಉಪಯೋಗಿಸ್ತೀವಿ ಅಷ್ಟು ನಾವು ಬೇಗ ಇದರಲ್ಲಿ ಬೆಳಿಬಹುದು. ಆದರೆ ತುಂಬ ತಲೆ ಓಡಿಸ್ಬೇಕಾಗತ್ತೆ ಇದರಲ್ಲಿ. ಈ ಒಂದೇ ರೀತಿ ನಾವು ಕಟಿಂಗ್ ಮಾಡ್ತಾ ಕೂತ್ರೆ ನಾವು ಬೆಳೆಯೋದಕ್ಕೆ ಆಗೋದಿಲ್ಲ. ಬೇರೆ ಬೇರೆ ಥರ ಡಿಸೈನ್ಗಳನ್ನು ಬೇರೆ ಥರ ನಮಗೆ ಈಗ ನಾವು ಬೇರೆಯವ್ರದ್ದು ನೋಡಲಿಲ್ಲ ಅಂದರೂ ಕೂಡ ನಾವೇ ಸ್ವತಃ ಬುದ್ಧಿ ಉಪಯೋಗಿಸ್ಕೊಂಡು ಬೇರೆ ಡಿಸೈನ್ಗಳನ್ನು ಮಾಡಿ ಸ್ಟಿಚಿಂಗ್ ಮಾಡಿ ಕೊಟ್ಟರೆ ಕಸ್ಟಮರು ಖುಷಿಯಾಗ್ತಾರೆ. ಆಮೇಲೆ ನಮಗೆ ಕಸ್ಟಮರು ಜಾಸ್ತಿ ಕೂಡ ಆಗ್ತಾರೆ. ಇದರಿಂದ ಅವರು ಚೆನ್ನಾಗಿ ಹೊಲಿತಾರೆ, ಬೇರೆ ಡಿಸೈನ್ ಎಲ್ಲ ಹೊಲಿತಾರೆ, ತುಂಬ ಚೆನ್ನಾಗಿ ಸ್ಟಿಚಿಂಗ್ ಮಾಡ್ತಾರೆ ಅಂತ ಹೇಳಿ ನಿಮ್ಮ ಹತ್ರ ಬರೋ ಚಾನ್ಸು ತುಂಬಾ ಇರುತ್ತೆ. ಈ ರೀತಿ ಇಂಪ್ರೂವ್ಮೆಂಟ್ ಮಾಡಿಕೊಳ್ಳಿ ಟೇಲ್ರಿಂಗಲ್ಲಿ. ಈಗ ನೋಡಿ, ಸಂಜೆ ವಿಡಿಯೋ ಇದು. ಸಂಜೆ ಅಂದರೆ ರಾತ್ರಿ ವಿಡಿಯೋ ಮಾಡಿದ್ದು. ಬೆಳಿಗ್ಗೆ ನನಗೆ ಯಾವುದು ಅಡುಗೆ ಎಲ್ಲ ಮಾಡೋದಕ್ಕೆ ಆಗಲಿಲ್ಲ. ಸ್ವಲ್ಪ ಅರ್ಜೆಂಟ್ ಬಟ್ಟೆಗಳಿತ್ತು. ಹೀಗಾಗಿ
ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಸಂಜೆ ನಾನು ನಮ್ಮ ತಾಯಿಯವರಿಗೆ ಕಷಾಯ ಮಾಡಿಕೊಡ್ತಾ ಇದ್ದೀನಿ ನೋಡಿ. ಜೀರಿಗೆ ಮತ್ತು ವಾಯುವಡಂಗ ಎಲ್ಲ ಹಾಕಿ ಕಷಾಯ ಪುಡಿ ಹಾಕಿ ಕಷಾಯ ಮಾಡಿಕೊಡ್ತಾ ಇದ್ದೀನಿ. ಹಾಗೆ ನಾನು ಸ್ವಲ್ಪನೂ ಕುಡಿತಾ ಇದ್ದೀನಿ. ಈ ರೀತಿ ಕಷಾಯಗಳನ್ನು ಕುಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿ. ಏನೇ ಗ್ಯಾಸ್ಟ್ರಿಕ್ ಆಗಲಿ, ಏನೇ ಹೊಟ್ಟೆ ಉಬ್ಬೋದಾಗಲಿ ಸಮಸ್ಯೆ ಇದ್ದರೆ, ಅಜೀರ್ಣ ಆದರೆ ಈ ರೀತಿ ಕಷಾಯ ಕುಡಿದ್ರೆ ಬೇಗ ಆರಾಮಾಗುತ್ತೆ ನೋಡಿ. ಈಗ ರಾತ್ರಿ ಸ್ವಲ್ಪ ಬೀಟ್ರೂಟ್ ಪಲ್ಯ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಪಲ್ಯ ಮಾಡಿರಲಿಲ್ಲ, ಸಾರಷ್ಟೇ ಮಾಡಿಕೊಂಡು ಸಾಂಬಾರಷ್ಟು ಮಾಡಿ ಊಟ ಮಾಡಿದ್ವಿ. ಈಗ ಅನ್ನಕ್ಕೆ ಇಟ್ಕೋತಾ ಇದ್ದೀನಿ. ಅನ್ನಕ್ಕೆ ಇಟ್ಕೊಂಡು ಈಗ ಬೀಟ್ರೂಟನ್ನು ಕಟ್ ಮಾಡಬೇಕು. ಕಟ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಕಟ್ ಮಾಡಿಕೊಂಡು ಈಗ ಪಲ್ಯ ಮಾಡ್ತಾ ಇದ್ದೀನಿ. ಈಗ ರಾತ್ರಿ 8:30 ಆಗಿದೆ ನೋಡಿ. 8:30ಗೆ ಸ್ಟಿಚ್ಚಿಂಗಿಂದ ಎದ್ದು ಈಗ ಅಡುಗೆ ಮಾಡ್ಕೋತಾ ಇದ್ದೀನಿ. ಸ್ಟಿಚ್ಚಿಂಗು ಅರ್ಜೆಂಟ್ ಇದ್ದಾಗ ಈ ರೀತಿ ಸಮಸ್ಯೆಗಳು ಆಗುತ್ತೆ. ಕರೆಕ್ಟಾಗಿ ಮನೆ ಕೆಲಸ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದೆಲ್ಲ ನಾವು ಅಡ್ಜಸ್ಟ್ ಮಾಡಿಕೊಂಡು ಹೋಗಬೇಕಾಗತ್ತೆ. ಅವ್ರ ಟೈಮಿಗೆ ನಾವು ಬಟ್ಟೆ ಕೊಡಬೇಕು. ಇಲ್ಲ ಅಂದರೆ ಕಸ್ಟಮರು ಬೇಜಾರಾಗ್ತಾರೆ. ಅವ್ರು ಟೈಮಿಗೆ ಕೊಡಲಿಲ್ಲ ಅಂದರೆ ಮತ್ತೆ ಕಸ್ಟಮರು ನಮ್ಮ ಹತ್ರ ಬರಲ್ಲ. ಅವರು ಟೈಮಿಗೆ ಕೊಡೋದಿಲ್ಲ ಅಂತ ಹೇಳಿದ ಟೈಮಿಗೆ ಯಾವಾಗಲೂ ನಾವು ಕರೆಕ್ಟಾಗಿ ಬಟ್ಟೆಗಳನ್ನು ಕೊಡಬೇಕು. ನಮ್ಮ ಮನೆಯಲ್ಲಿ ಸಮಸ್ಯೆಗಳನ್ನೆಲ್ಲ ಹೇಳ್ಕೊತ ಕುಂತ್ರೆ ಯಾರೂ ಕೇಳೋದಿಲ್ಲ. ಈಗ ಸಾಕಷ್ಟು ಟೈಲರ್ಗಳು ಇದ್ದಾರೆ. ನಮ್ಮನ್ನು ಬಿಟ್ಟರೆ ಇನ್ನೊಂದು ಕಡೆ ಹೋಗ್ತಾರೆ ಅವರು. ಆ ರೀತಿ ಆಗಿದೆ ಪರಿಸ್ಥಿತಿ. ನಾವು ಏನೇ ಹೇಳಿದರೂ ಅವರು ಕೇಳೋದಿಲ್ಲ. ನಾವೇ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲನೂ ನಿಭಾಯಿಸ್ಕೊಂಡು ಹೋದರೆ ಮಾತ್ರ ಈ ಬಿಸ್ನೆಸ್ಸಲ್ಲಿ ನಾವು ಸಕ್ಸಸ್ಸನ್ನು ಕಾಣ್ಬೋದು. ಇಲ್ಲ ಅಂದರೆ ಸಕ್ಸಸ್ ಕಾಣೋದು ತುಂಬಾ ಕಷ್ಟ ಇದೆ. ಯಾವಾಗಲೂ ನಮ್ಮ ಪ್ರಾಬ್ಲಮನ್ನು ನಾವು ಹೇಳ್ಕೊಂಡು ಕೊಡಬಾರ್ದು. ಅವರ ಟೈಮಿಗೆ ಕರೆಕ್ಟಾಗಿ ಕೊಟ್ಟರೆ ನೋಡಿ, ಇನ್ನೊಮ್ಮೆ ಕಸ್ಟಮರು ಬಂದೇ ಬರ್ತಾರೆ. ಮತ್ತು ಸ್ಟಿಚ್ಚಿಂಗು ನೀಟಾಗಿ ಇರಬೇಕು. ಎಷ್ಟು ಸ್ಟಿಚ್ಚಿಂಗು ನಾವು ನೀಟಾಗಿ ಮಾಡ್ತೀವಿ ಅಷ್ಟು ಕಸ್ಟಮರು ನಮ್ಮ ಹತ್ರ ಬರ್ತಾರೆ. ಆಮೇಲೆ ಬೇರೆ ಬೇರೆ ಡಿಸೈನ್ಗಳನ್ನೆಲ್ಲ ಕಲ್ತ್ಕೊಂಡು ಸ್ಟಿಚ್ ಮಾಡಿಕೊಟ್ರೆ ಕಸ್ಟಮರು ತುಂಬಾ ಬರ್ತಾರೆ ನೋಡಿ. ಅವ್ರಿಗೆ ಇಷ್ಟ ಆಗೋ ಥರ ಹಾಗೆ ಅವರನ್ನು ಕೇಳಿಕೊಂಡು ಈ ರೀತಿ ಡಿಸೈನ್ ಮಾಡ್ತೀನಿ ನಾನು ಅಂತ ಹೇಳಿ ತೋರಿಸಿ ಮಾಡಿದರೆ ಅವರು ಖುಷಿ ಆಗ್ತಾರೆ. ಮತ್ತು ಬೇರೆಯವರಿಗೂ ಕೂಡ ಹೇಳಿ ಅವರನ್ನು ಕೂಡ ಕರ್ಕೊಂಡು ಬರ್ತಾರೆ ಕಸ್ಟಮರು. ಈ ರೀತಿ ಎಲ್ಲ ಮಾಡಿ ನೀವು ಬಿಗಿನರ್ಸ್ ಆಗಿದ್ದರೆ, ನನಗೆ ಕಸ್ಟಮರ್ ಇಲ್ಲ ಅಂತ ಹೇಳೋದಕ್ಕಿಂತ ಈ ರೀತಿ ಐಡಿಯಾಗಳನ್ನು ಉಪಯೋಗಿಸ್ಕೊಂಡು ನಿಮ್ಮ ಬಿಸ್ನೆಸ್ಸನ್ನು ಇಂಪ್ರೂವ್ಮೆಂಟ್ ಮಾಡಿಕೊಳ್ಳಿ. ಗ್ಯಾರಂಟಿ ಇದರಲ್ಲಿ ಸಕ್ಸಸ್ ಆಗೇ ಆಗುತ್ತೆ. ಇದು ಸ್ಟಿಚ್ಚಿಂಗಲ್ಲಿ ಎಷ್ಟು ನಾವು ಡಿಸೈನ್ ಮಾಡಿದರೂ ಕಡಿಮೆನೇ. ಎಷ್ಟು ಮಾಡಿದರೂ ಮತ್ತೆ ಬೇರೆ ಬೇರೆ ಡಿಸೈನ್ಗಳು ಬರ್ತಾನೆ ಇರುತ್ತೆ. ಅದಕ್ಕೆ ತಕ್ಕ ಹಾಗೆ ನಾವು ಸ್ಟಿಚ್ಚಿಂಗನ್ನು ಮಾಡಬೇಕು. ಅಂದರೆ ಇದರಲ್ಲಿ ನಾವು ಸಕ್ಸಸ್ ಅನ್ನೋದು ಕಾಣ್ಬೋದು. ಈಗ ಎಲ್ಲಿ ಚೆನ್ನಾಗಿ ಸ್ಟಿಚ್ ಮಾಡ್ತಾರೋ ಅಲ್ಲಿ ಕಸ್ಟಮರು ಹೋಗ್ತಾರೆ. ಒಬ್ಬೊಬ್ಬರು ಕಸ್ಟಮರ್ ಹೇಗಿರ್ತಾರೆ ಅಂದರೆ ಅವರು ದುಡ್ಡಿನ ಬಗ್ಗೆ ಚೌಕಾಶಿ ಮಾಡಲ್ಲ. ನಮಗೆ ನೀಟಾಗಿ ಡಿಸೈನ್ ಮಾಡಿದರೆ ಸಾಕು ಅನ್ನೋರು ಕಸ್ಟಮರು ಇದ್ದಾರೆ. ಹಾಗೆ ಚೌಕಾಶಿ ಮಾಡೋ ಕಸ್ಟಮರು ಕೂಡ ಇದ್ದಾರೆ. ಎರಡೂ ಥರ ಇದ್ದಾರೆ. ಯಾರಿಗೆ ಯಾವ ಥರ ಬೇಕು ಅಂತ ನೋಡಿಕೊಂಡು ನಾವು ಕಸ್ಟಮರ್ನ ನೋಡಿಕೊಂಡು ನಾವು ಅವರಿಗೆ ಸ್ಟಿಚ್ ಮಾಡಿಕೊಟ್ರೆ ಒಳ್ಳೆಯದು ನೋಡಿ. ನಾವು ಎಷ್ಟು ಪ್ರಯತ್ನ ಪಡ್ತೀವೋ ಅಷ್ಟು ಇದರಲ್ಲಿ ನಾವು ಸಕ್ಸಸ್ಸನ್ನು ಕಾಣ್ಬೋದು. ಹೀಗೆ ಮಾಡ್ತಾ ನಿಮ್ಮ ಬಿಸ್ನೆಸ್ಸನ್ನು ಇಂಪ್ರೂವ್ಮೆಂಟ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ಮತ್ತು ನಿಮಗೆ ಯಾವ ಥರ ವಿಡಿಯೋಗಳನ್ನು ಬೇಕು, ಕಟಿಂಗ್ ವಿಡಿಯೋ, ಇನ್ನೆಲ್ಲನೂ ನೀವು ಕಮೆಂಟಲ್ಲಿ ತಿಳಿಸಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕನ್ನು ಕೊಡೋದನ್ನು ಮರಿಬೇಡಿ. ಹೀಗೆ ಇನ್ನೊಬ್ಬರಿಗೆ ಶೇರ್ ಮಾಡಿ. ಆಮೇಲೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.